ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಶಿವಣ್ಣ ತಮ್ಮ ಸಮ್ಮುಖದಲ್ಲಿರೋದು, ಅಕ್ಕ ತಮ್ಮ ಸಮ್ಮುಖದಲ್ಲಿರೋದು, ಮತ್ತು ನಮ್ಮ ರಾಜ್ಯದ ಎಲ್ಲ ದಿಗ್ಗಜರಲ್ಲಿದ್ದಾರೆ, ನಮ್ಮ ಪತ್ರಿಕೆ ಎಲ್ಲ ಸ್ನೇಹಿತರಲ್ಲಿದ್ದಾರೆ, ಮಾಧ್ಯಮದ ಸ್ನೇಹಿತರು, ಎಲ್ರಿಗೂ ನಮಸ್ಕಾರ. ಖಂಡಿತ ಇದು ಇಂಥ ಹಾಡುಗಳನ್ನು ಹಾಡಲಿಕ್ಕೆ ಒಂದು ಯೋಗ ಇರಬೇಕು ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಇದು ಕೇವಲ ಒಂದು ಸಿನಿಮಾ ಹಾಡಲ್ಲ, ಇದು ಒಂದು ಆತ್ಮದ ಹಾಡು, ಇದು ಜೀವನದ ಹಾಡು, ಜೀವದ ಹಾಡು. ಮತ್ತು ಅದರ ಹಿಂದೆ ಏನೋ ಒಂದು ಶಕ್ತಿ ಇರುತ್ತೆ, ಒಂದು ಪ್ರೇರಣೆ ಇರುತ್ತೆ. ಇಂಥ ಹಾಡುಗಳನ್ನು ಬರೀ ಮನರಂಜನೆಗೆ ಅಂತ ಯಾರೂ ಕೇಳಾರಲ್ಲ, ಆತ್ಮರಂಜನೆಗಾಗಿ ಕೇಳ್ತಾರೆ. ಅದನ್ನು ಕೇಳಿ ಯಾವುದೋ ಲೋಕಕ್ಕೆ ಪ್ರಯಾಣ ಮಾಡ್ತಾರೆ, ಆ ಲೋಕದಲ್ಲಿ ಏನೋ ನೆಮ್ಮದಿ ಪಡಿತಾರೆ, ಧೈರ್ಯವನ್ನು ಪಡಿತಾರೆ. ನೀವು ಹೇಳಿದ್ರಿ ಓಂ ಶಿವೋಹಂ ಅನ್ನೋ ಒಂದು ಸಾಂಗ್ ನಾನು ಇಳೆಯರಾಜ ಸರ್ಗೆ ಹಾಡಿದ ಹಾಡು. ಅದು ಕಾಶಿಯಲ್ಲಿ ವಿಶ್ವನಾಥನಿಗೆ ಅಭಿಷೇಕ ಮಾಡಬೇಕಾದ್ರೆ ಪ್ಲೇ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ನನಗೆ ಯಾಕೋ ಒಂದು ರೀತಿ ಮನಸ್ಸಲ್ಲಿ ಒಂದು ಆಸೆ, ಅದು ಶಿವನಲ್ಲಿ ಈ ಹಾಡು ಕೂಡ ಆ ಒಂದು ಮಟ್ಟಕ್ಕೆ ತಲುಪಬೇಕು ಇದು. ಯಾಕಂದರೆ ಈ ಹಾಡಿನಲ್ಲಿ ಅಂಥ ಒಂದು ಶಕ್ತಿ ಇದೆ. ಅದಕ್ಕೆ ಎರಡು ಬಹುಮುಖ್ಯ ಕಾರಣ. ಒಂದು, ನನಗೆ ಭಾಳ ಆತ್ಮೀಯರು, ಆದರೆ ನಾನು ಬಹಳ ಗೌರವಿಸುವಂತಹ ವ್ಯಕ್ತಿತ್ವ ಸಂಗೀತ ನಿರ್ದೇಶಕರಾದಂತಹ ಅರ್ಜುನ್ ಜನ್ಯ ಅವರು ಈ 45 ಸಿನಿಮಾ ಏನಿದೆ, ಇದು ಸುಮ್ಮನೆ ಒಂದು ಸಿನಿಮಾ ಅಂತ ಅವರು ಮಾಡ್ತಿಲ್ಲ. ಅವರ ಇಡೀ ಜೀವನದ ಒಂದು ಕನಸು ಇದು ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ 200 ಸಿನಿಮಾಗಳಿಗೆ ಸಂಗೀತ ಮಾಡಿರುವಂಥ ವ್ಯಕ್ತಿ ಹಗಲು ರಾತ್ರಿ ಒಂದು ವಿಷಯದ ಹಿಂದೆ ಇಷ್ಟೊಂದು ಏಕಾಗ್ರತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೂ ಶಿವನ ಪ್ರೇರಣೆ ಇದೆ ಅಂತ ನನಗನ್ಸುತ್ತೆ. ಯಾಕಂದರೆ ನಾನು ಈ ಸಿನಿಮಾ ತುಣುಕುಗಳನ್ನು ನೋಡಿದ್ದೀನಿ. ಇದು ಕೇವಲ ಸುಮ್ಮನೆ ಹೋಗ್ಬಿಟ್ಟು ಥಿಯೇಟ್ರಲ್ಲಿ ಟಿಕೆಟ್ ತೊಗೊಂಡು ಒಂದು ಸಿನಿಮಾ ಅಲ್ಲ, ಇದು ತಮ್ಮನ್ನು ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ನಾನು ಹೇಳ್ದಂಗೆ ಅಂಥ ಒಂದು ದೊಡ್ಡ ವಿಷಯವನ್ನು ಇಲ್ಲಿ ನಮ್ಮ ಅರ್ಜುನ್ ಜನ್ಯ ಅವರು ತರ್ತಾ ಇದ್ದಾರೆ. ಅಂಥ ಸಿನಿಮಾಗೆ ಯಾರಾದರೂ ಹಾಡ್ಬೋದಿತ್ತು, ಆದರೆ ಅವ್ರಿಗೊಂದು ಪ್ರೇರಣೆ ಶಿವನೇ ಕೊಟ್ಟನೇನೋ ಬಹುಶಃ ನಾನು ಹಾಡಬೇಕು ಅಂತ ನನಗನ್ಸುತ್ತೆ. ಯಾಕೆಂದರೆ ಈ ಕಥೆ ಆ ರೀತಿದು, ವಿಷಯ ಆ ರೀತಿದು. ಮತ್ತು ಹೂ ಎಲ್ಸ್ ಬೆಡದೆ ನಾಗೇಂದ್ರ ಪ್ರಸಾದ್ ಸರ್ ಇಂಥ ಹಾಡುಗಳಿಗೆ ವಿಶೇಷವಾಗಿ, ಏಕೆಂದರೆ ಅವರು ನೀನೇ ರಾಮ ನೀನೇ ಶ್ಯಾಮ ಹಾಡುಗಳನ್ನು ಬರೆದವರು. ಆದರೆ ಇಂಥ ವಿಷಯಗಳು ಬಂದಾಗ ಅವ್ರಿಗೆ ಭಾಳ ಹಿಡಿತಾ ಇದೆ ಮತ್ತು ವಿಷಯ ಗೊತ್ತು. ಹಾಗಾಗಿ ಅವರು ಬರೆದಂಥ ಈ ಹಾಡನ್ನು ನಾನು ಹಾಡಿರೋದು ನನ್ನ ಭಾಗ್ಯ, ಸೌಭಾಗ್ಯ. ಆನಂದ್ ಆಡಿಯೋನಲ್ಲಿ ಅದು ಹೊರ ಬರ್ತಾ ಇದೆ. ರಮೇಶ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಮತ್ತೊಮ್ಮೆ ಶಿವಣ್ಣ ಯಾವತ್ತೂ ಭಾಳ ಸಪೋರ್ಟಿವು, ಭಾಳ ಎನ್ಕರೇಜಿಂಗ್. ಅವರು ಈ ರೀತಿಯಿಂದ ಒಂದು ಕೆಲಸ ಮಾಡಿದಾಗ ಅದಕ್ಕೆ ಭಾಳ ಒಂದು ಸ್ಫೂರ್ತಿ ಶಕ್ತಿಯನ್ನು ಕೊಡ್ತಾರೆ. ಥ್ಯಾಂಕ್ ಯು ಶಿವಣ್ಣ. ಮತ್ತೊಮ್ಮೆ ಅರ್ಜುನ್ ಸರ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ, ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಹಾಡನ್ನು ಕೇಳಿ ನಿಮ್ಮಲ್ಲಿ ಒಂದು ಹೊಸ ಸ್ಫೂರ್ತಿ ಶಕ್ತಿ ಬರುತ್ತೆ. ನಿಮ್ಮ ಆಶೀರ್ವಾದವನ್ನು ನಮಗೆ ನೀಡಿ ಅಂತ ಕೇಳ್ತೇನೆ. ಒಂದು ಕಡೆ ಸಂಗೀತದ ಸರಸ್ವತಿ ಪುತ್ರ ಆದರೆ ಇನ್ನೊಂದು ಕಡೆ ಜ್ಞಾನ ಭಂಡಾರದ ಸರಸ್ವತಿ ಪುತ್ರ ನಮ್ಮ ಕವಿರತ್ನ ನಾಗೇಂದ್ರ ಪ್ರಸಾದ್ ಸರ್ ತಾವು ಬರೆಯೋ ಎಷ್ಟೋ ಹಾಡುಗಳು ಕೆಲವು ಪ್ರೀತಿಗೆ ಹತ್ರ ಆಗುತ್ತೆ, ಮನಸ್ಸಿಗೆ ಹತ್ರ ಆಗುತ್ತೆ, ಕಣ್ಣೀರಿಗೆ ಹತ್ರ ಆಗುತ್ತೆ, ಕೈಕಾಲು ಡಾನ್ಸ್ ಮಾಡೋದಕ್ಕೆ ಹತ್ರ ಆಗುತ್ತೆ. ಇದು ನೇರವಾಗಿ ಆತ್ಮಕ್ಕೆ ತಾಕುವಂಥ ಒಂದು ಸಾಹಿತ್ಯ ಅಂತ ಹಾಡು. ಈ ಹಾಡನ್ನು ಬರೆಯುವಾಗ ಯಾವ ರೀತಿ ಇತ್ತು ಸರ್? ಗುರುಗಳ ಪಾದಾರವಿಂದಕ್ಕೆ ಪೊಡಮಾಡುತ್ತಾ, ಹಾಗೆ ನಮ್ಮ ಪ್ರೀತಿಯ ಶಿವಣ್ಣ ಮತ್ತು ಗೀತಕ್ಕೆ ಅವ್ರಿಗೆ ನಮಸ್ಕಾರ. ಚಿತ್ರದ ಮತ್ತು ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರೇ, ಬಂಧುಗಳೇ, ನಾನು ಏನೇನು ಹೇಳಬೇಕು ಅಂತಿದ್ನೋ ಅದನ್ನೆಲ್ಲ ವಿಜಯ್ ಪ್ರಕಾಶ್ ಸರ್ ಹೇಳಾಯಿತು. ಒಬ್ಬ ಚಿತ್ರ ಸಾಹಿತಿ ಸಿನಿಮಾ ನಿರ್ದೇಶಕ ಆದರೆ ನಿರ್ದೇಶನದ ಅದಕ್ಕಿಂತ ಒಂದು ಹೆಜ್ಜೆ ಮೇಲೆ ನನ್ನ ಹಾಡುಗಳು ಚೆನ್ನಾಗಿರಬೇಕು ಅಂತ ಚಿತ್ರ ಸಾಹಿತ್ಯದ ಬಗ್ಗೆ ಹೆಚ್ಚು ಗಮನ ಹರಿಸ್ತಾನೆ. ಅದಕ್ಕೆ ಉದಾಹರಣೆ ನಾನು ಇದ್ದೀನಿ, ಭೀಮನ್ ಅವರವರಿದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಒಬ್ಬ ಬರಹಗಾರ, ಸಂಭಾಷಣೆ ಬರಹಗಾರ ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತ ಹೊರಟಾಗ ನನ್ನ ಸಿನಿಮಾ ಡೈಲಾಗ್ ಹಿಂಗಿರಬೇಕು ಹಂಗಿರಬೇಕು ಅಂತ ಆ ಡೈಲಾಗ್ ಮೇಲೆ ಒಂದು ಎಕ್ಸ್ಟ್ರಾ ಎನರ್ಜಿ ಇರುತ್ತೆ. ಸೊ ಎಲ್ಲವೂ ಅವ್ರವ್ರ ಕ್ಷೇತ್ರದಲ್ಲಿ ಹೆಚ್ಚು ಎನರ್ಜಿ ಹಾಕುವಂಥದ್ದು. ನಾನು ಈ ಸಿನಿಮಾದಲ್ಲಿ ನೋಡಿದ್ದು ಆರಂಭದಿಂದ ಅರ್ಜುನ್ ನೋಡ್ತಾ ಇದ್ದೀನಿ, ಹಾಡು ಯಾವಾಗ ಮಾಡ್ತಾರಪ್ಪ ಅರ್ಜುನ್ ಅಂತ. ಹಾಡು ಬಗ್ಗೆ ಪ್ರಶ್ನೆನೇ ಇಲ್ಲ.
ಸಿನಿಮಾ ಕತೆ ಆ ಶಾರ್ಟು ಸೀನು ಇದೇ ಡಿಸ್ಕಷನ್ನು. ಸುಮಾರು 1 ವರ್ಷ ಆಯಿತು ನಾನು ಇದ್ರ ಟ್ರಾವೆಲ್ ಇನ್ನೂ ದೊಡ್ಡದು ಅರ್ಜುನ್ದು ಟ್ರಾವೆಲ್ ನೋಡ್ತಾ ನೋಡ್ತಾ ಅಣ್ಣ ಈ ಶಾರ್ಟು ಇದೇನು ಯಾವುದೋ ಒಂದು ಟ್ರೈಲರ್ ಮಾಡಿದ್ವಿ, ಈ ಶೂಟಿಂಗು ಇದು ಬರೀ ಅದೇ ಸರಿ, ಹಾಡು ಬಗ್ಗೆ ಏನು ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ ಅಂತ. ಆಮೇಲೆಲ್ಲ ಸಿನಿಮಾ ಎಲ್ಲ ಆಯಿತು. ಈಗ ಹಾಡಿನ ವಿಷಯಕ್ಕೆ ಬಂದರೆ ಇದಾಗಲಿ ಇನ್ನೂ ಬೇರೆ ಇನ್ನೊಂದು ಹಾಡು ಇದೆ, ನಾನು ಬರೆದಿರೋ ಹಾಡೆ. ತುಂಬ ನಾನು ಕೇಳಿ ಯೂಶ್ವಲಿ ಯಾವ್ದಾದ್ರು ಒಂದು ಹಾಡು ಬರೆದು ಅದು ಹಾಡಾದ್ಮೇಲೆ ಹೆಚ್ಚು ಅದನ್ನು ನಾವು ಎಂಜಾಯ್ ಮಾಡೋಕ್ಕೆ ಹೋಗೋದಿಲ್ಲ, ಮತ್ತು ಬೇರೆ ಹಾಡು ಬರೆಯುವಾಗ ಅದೇನೋ ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ ಅಂತ. ಬಟ್ ನಾನು ಕೇಳಿ ಆ ಹಾಡು ಕಳಿಸಿ ಅರ್ಜುನ್, ಹಾಡು ಕಳಿಸಿ ಅಂಥೇಳಿ ಕಳಿಸ್ಕೊಂಡು ಕೇಳಿ ಎಂಜಾಯ್ ಮಾಡಿದಂಥ ಹಾಡು 45 ಸಿನಿಮಾ ಹಾಡು. ಹಾಗಾಗಿ ಸಿನಿಮಾದ ಮ್ಯೂಸಿಕ್ ಜೊತೆಗೆ ನಿರ್ದೇಶನದ ಜೊತೆಗೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿರುವಂಥ ಅರ್ಜುನ್ಗೆ ವಿಶೇಷವಾಗಿ ಒಳ್ಳೆಯದಾಗಲಿ, ತುಂಬ ದೊಡ್ಡ ಸಕ್ಸಸ್ ಆಗಲಿ. ನಮ್ಮ ನಿರ್ಮಾಪಕರು ಅಷ್ಟೇ ಭಾಳ ಆತ್ಮೀಯರು ನನಗೆ, ಅವ್ರಿಗೂ ಒಳ್ಳೆಯದಾಗಲಿ. ಇನ್ನು ಚಿತ್ರತಂಡ ಭಾಳ ದೊಡ್ಡದಿದೆ, ಶಿವಣ್ಣವರು, ಉಪೇಂದ್ರ ಅವರು, ರಾಜ್ ಶೆಟ್ಟಿ ಅವರು, ಹೀಗೆ ಒಂದು ದೊಡ್ಡ ಕಲಾ ತಂಡ ಇದೆ. ಇಂಥ ಸಿನಿಮಾದಲ್ಲಿ ನಾನು ಹಿಂದೆ ಕೂಡ ಶಿವಣ್ಣವರ ಆಂಜನೇಯನ ಸಾಂಗು ಅಂದರೆ ಕಂಟಿನ್ಯೂಸ್ ಆಗಿ ಸುಮಾರು 15 ವರ್ಷದಿಂದ ನಾನೇ ಪ್ರಸನ್ನ ಶ್ರೀ ಆಂಜನೇಯ ಮತ್ತು ಭಕ್ತಿ ಸಿನಿಮಾದಲ್ಲಿ ಭಕ್ತಿ ಇದೆ ಅಂದರೆ ಅತಿ ಹೆಚ್ಚು ಈ ಒಂದು 2-3 ದಶಕಗಳಲ್ಲಿ ಅತಿ ಹೆಚ್ಚು ಹಾಡು ಬರೆದವನು ನಾನು. ಈ ಹಾಡು ವಿಶೇಷವಾಗಿ ಶಿವನನ್ನು ನೀವು ನೋಡಿದ್ರಿ, ಇದೊಂಥರ ಟ್ರಾನ್ಸ್ಗೆ ಕರ್ಕೊಂಡು ಹೋಗುತ್ತೆ. ನೀವು ಕೇಳ್ತಾ ನಿಮ್ಮನ್ನೊಂದು ಟ್ರಾನ್ಸ್ಗೆ ಕರ್ಕೊಂಡು ಹೋಗುವಂಥ ಹಾಡು. ಮತ್ತು ಇದಕ್ಕೆ ಕಂಚಿನ ಕಂಠ, ನೀವೇ ಹೇಳಿದಾಗೆ ಕನ್ನಡದ ಶುದ್ಧ ಕನ್ನಡದ ಕಂಠ ವಿಜಯ್ ಪ್ರಕಾಶ್ ಅವರ ಧ್ವನಿ ಅದಕ್ಕೆ ಬಿದ್ದರೆ ಇನ್ನಷ್ಟು ಮೆರುಗು, ಎಲ್ಲವೂ ಸರಿ. ಮತ್ತು ಕಲಾವಿದರು ಇಡೀ ಸಿನಿಮಾಗೆ ಒಂದು ದೊಡ್ಡ ಮೆರುಗು ಈ ಹಾಡು. ಒಳ್ಳೆಯದಾಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.